ಸೊ ಬನ್ನಿ, ನಾನು ಈ ದಿನ ಏನೇನೆಲ್ಲ ಮಾಡಿ ರಂಗೋಲಿ ಒಂಥರ ಮನೆಗೆ ಹಾಕೋದ್ರಿಂದ ಒಂದು ಲಕ್ಷ್ಮಿ ಇದ್ದ ಹಾಗೆ, ಕಳೆ ಆ ಒಂದು ಮನೆಗೆ ಒಂಥರ ಕಳೆ ಕೊಡುತ್ತೆ ಅದು. ಆದ್ದರಿಂದ ನನಗೆ ಯಾವಾಗಲೂ ರಂಗೋಲಿ ಹಾಕೋದು ತುಂಬ ಇಷ್ಟ. ಬೆಳಗಿನ ತಿಂಡಿಗೆ ಪಲಾವ್ ಮಾಡಬೇಕಂತಂದೇಳಿ ಈರುಳ್ಳಿ, ಟೊಮೆಟೊ ಹಣ್ಣು, ನಿಂಬೆಹಣ್ಣು, ಶುಂಠಿ, ಲವಂಗ, ಚಕ್ಕೆ, ಕೊಬ್ಬರಿ ಹಾಗೆ ತರಕಾರಿ ಎಲ್ಲನೂ ಜೋಡಿಸ್ಕೊಂಡ್ಬಿಟ್ಟು ಅದಕ್ಕೆ ಮಿಕ್ಸಿಗೆ ಎಲ್ಲ ದಿನಸಿ ಐಟಮ್ಸ್ನ ಹಾಕಿ ಈರುಳ್ಳಿ, ಟೊಮೆಟೊ, ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸಿ ಮಾಡಿ ನೆಕ್ಸ್ಟ್ ಸ್ಟವ್ ಹಚ್ಚಿ ಅದಕ್ಕೆ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಟೊಮೆಟೊ ಹಣ್ಣು ಹಾಗೆ ಈಗ ನೊರೆ ಬರ್ತಾ ಇದೆ ಅಲ್ಲ, ಇದು ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ ಮಿಕ್ಸ್. ನಾವು ದಿನ ಯೂಸ್ ಮಾಡುವಂಥ ಎಣ್ಣೆ ಶೇಂಗಾ ಮತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ತರಕಾರಿ ಮತ್ತು ಮಸಾಲೆ ರುಬ್ಬಿರೋ ಮಸಾಲೆನ ಮಿಕ್ಸ್ ಮಾಡಿ ಅದಕ್ಕೆ ಖಾರ ಪುಡಿ, ಅರಿಶಿನ ಹಾಕಿಬಿಟ್ಟು ನೆಕ್ಸ್ಟ್ ನೀರು ಹಾಕಿ ಅದಕ್ಕೆ ಅಕ್ಕಿ ಹಾಕಿಬಿಟ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿಡೋಣ. ಹಾಗೆ ನೆಕ್ಸ್ಟ್ ತುಂಬ ಚೆನ್ನಾಗಿತ್ತು ಪಲಾವ್, ಸೂಪರಾಗಿತ್ತು. ಹಾಗೆ ಸಾಯಂಕಾಲದ ಬ್ಲಾಗ್ ಇದು. ನನ್ನ ಮಗಳಿಗೆ ಸ್ಟಡಿ ಟೈಮು, ಅವಳಿಗೆ ಹೇಳ್ಕೊಡ್ತಾ ಇದ್ದೇನೆ. ಅವಳದು ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ, ಆದ್ದರಿಂದ ಸ್ಟಡಿ ಮಾಡಿಸ್ತಾ ಇದ್ದೆ. ಹಾಗೆ ರಾತ್ರಿಯ ಊಟಕ್ಕೆ ಜೋಳದ ರೊಟ್ಟಿ ಮತ್ತು ಸೋರೆಕಾಯಿ ಪಲ್ಯ ಮಾಡ್ತಿದ್ದೆ, ಹಾಗಾಗಿ ರೊಟ್ಟಿನ ಲಟ್ಟಿಸ್ತಾ ಇದ್ದೇನೆ. ಹಾಗೆ ಅದನ್ನು ಸ್ಟವ್ ಮೇಲೆ ಬೇಯಿಸ್ತಾ ಇದ್ದೀನಿ ರೊಟ್ಟಿನ. ಹಾಗೆ ನಮ್ಮ ಕಡೆ ಎಲ್ಲ ರಾತ್ರಿ ಹೊತ್ತು ಮುದ್ದೆ ಮತ್ತು ರೊಟ್ಟಿ ಇರಲೇಬೇಕು, ಆದ್ದರಿಂದ ಮಾಡ್ತಾಯಿದ್ದೆ. ಅದೆಲ್ಲ ಬೆಂದಾದಮೇಲೆ ಚೆನ್ನಾಗಿ ಬೇಯಿಸ್ಬೇಕು ರೊಟ್ಟಿನ, ಆವಾಗ ಟೇಸ್ಟು. ಹಾಗೆ ಸೋರೆಕಾಯಿ ಹಾಗೆ ರೊಟ್ಟಿ ತುಂಬ ಚೆನ್ನಾಗಿತ್ತು. ಗುಡ್ ಮಾರ್ನಿಂಗ್, ಇದು ನನ್ನ ನೆಕ್ಸ್ಟ್ ಬ್ಲಾಗ್. ಸೊ ಇವತ್ತು ಮಾರ್ನಿಂಗ್ 7 o'clock ಆಗಿದೆ. ಇವಾಗ ಹಾಟ್ ವಾಟರ್ ಇಟ್ಟಿದ್ದೀನಿ ಕುಡಿಯೋದಕ್ಕೆ, ಹಾಗೆ ಟೀ ಮಾಡೋಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇವತ್ತು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ, ಯಾಕಂದರೆ ತುಂಬ ದಿನ ಆಯಿತು ಮಾಡಿಬಿಟ್ಟು. ಕಸ ಹೊಡೆದ್ಬಿಟ್ಟು ರಂಗೋಲಿ ಹಾಕಿದ್ದೀನಿ. ಈ ರಂಗೋಲಿ ಹಾಕೋದಂದ್ರೆ ನನಗೆ ತುಂಬ ಇಷ್ಟ. ಇದು ಹಾಕೋದ್ರಿಂದ ನಮ್ಮ ಮನಸ್ಸಿಗೂ ತೃಪ್ತಿ, ಹಾಗೆ ಮನೆಯೂ ಕೂಡ ಕಳೆ ಆಗಿರುತ್ತೆ. ಆದ್ದರಿಂದ ನಾನು ರಂಗೋಲಿ ಯಾವತ್ತೂ ಮಿಸ್ ಮಾಡೋದಿಲ್ಲ. ಹಾಗೆಯೇ ಬೆಳಗ್ಗೆ ಬಿಸಿನೀರು ಕುಡಿಯೋದು ತುಂಬ ಅಭ್ಯಾಸ ಮಾಡ್ಕೊಂಡಿದ್ದೀವಿ ನಾವು. ದಿನ ಬೆಳಗ್ಗೆ ಬಿಸಿನೀರು ಕುಡಿತೀವಿ. ನೆಕ್ಸ್ಟ್ ಸೋರೆಕಾಯಿ ಒಂದು ಜ್ಯೂಸ್ ಮಾಡ್ಕೊಂಡಿದ್ದೀವಿ, ತುಂಬ ಒಳ್ಳೆ ಜ್ಯೂಸು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೀಟನ್ನು ಕಮ್ಮಿ ಮಾಡುತ್ತೆ. ಹಾಗೆ ಸ್ವಲ್ಪ ಪಾತ್ರೆಗಳು ಇದ್ವು, ಅದನ್ನ ತೊಳಿತಾ ಇದ್ದೀನಿ. ಹಾಗೆ ಈ ಜ್ಯೂಸ್ ಬಗ್ಗೆ ಹೇಳ್ಬೇಕಾದ್ರೆ ಸೋರೆಕಾಯಿ ಜ್ಯೂಸು ತುಂಬ ಒಳ್ಳೆಯದು, ಹೀಟು ಎಲ್ಲ ಕಡಿಮೆ ಆಗುತ್ತೆ. ಶುಗರ್ ಇರೋರಿಗೆ ತುಂಬ ಒಳ್ಳೆಯ ಜ್ಯೂಸ್ ಆಗಿರುತ್ತೆ ಇದು. ಹಾಗಲಕಾಯಿನೂ ಕೂಡ ಕುಡಿಬೋದು, ಒಳ್ಳೆಯದೇ. ಹಾಗೆ ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ದೆ. ಈ ಪಾತ್ರೆಗಳನ್ನು ತೊಳೆಯೋದು ಮುಗಿಯೋದೇ ಇಲ್ಲ, ಎಷ್ಟು ಕ್ಲೀನ್ ಮಾಡಿದರೂ ಮಾಡ್ತಾನೇ ಇರಬೇಕಾಗುತ್ತೆ. ರಾತ್ರಿ ಸುಸ್ತಾಯಿತು ಅಂತಂದೇಳಿ ರಾತ್ರಿ ತೊಳೆದಿರಲಿಲ್ಲ. ಆ ಪಾತ್ರೆಗಳು, ಬೆಳಗಿನ ಪಾತ್ರೆಗಳು ಹೀಗೆ ಇದ್ವು, ಹಾಗಾಗಿ ತೊಳಿತಾ ಇದ್ದೆ. ಬೆಳಗಿನ ತಿಂಡಿಗೆ ತಯಾರಿ ಮಾಡ್ಕೊತಿದ್ದೆ. ಬೆಳಗಿನ ತಿಂಡಿ ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಎಲ್ಲ ತರಕಾರಿನ ಹೆಚ್ಕೊಳ್ತಾ ಇದ್ದೆ. ಹಾಗೆ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಹೆಚ್ಚಿಟ್ಕೊಂಡಿದ್ದೀನಿ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ. ಶಾವಿಗೆ ಉಪ್ಪಿಟ್ಟಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಶಾವಿಗೆ ಹಾಕಿ ಹುರಿತಾ ಇದ್ದೀನಿ. ಅದನ್ನು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ, ಶಾವಿಗೆ ಚೆನ್ನಾಗಿರುತ್ತೆ. ಅದರಿಂದ ಅದನ್ನ ಹುರಿತಾ ಇದ್ದೀನಿ. ಹಾಗೆ ನಂತರ ಅದಕ್ಕೆ ಹಾಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಯಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ,
ಶಾವಿಗೆ ಕಸಿ ಇದಕ್ಕೆ ನೀರು ಹಾಕ್ಬಿಡೋಣ. ಒಂದು ಲೋಟ ಶಾವಿಗೆಗೆ 3 ಲೋಟ ನೀರು ಹಾಕ್ಬಿಟ್ಟಿದ್ರೆ ಚೆನ್ನಾಗಿ. ಅದಕ್ಕೆ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನಿಂಬೆಹಣ್ಣು ಬಿಟ್ಟರೆ ಹಾಕಿ ಕುದಿಯೋಕ್ಕೆ ಬಿಟ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಶಾವಿಗೆ ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಚೆನ್ನಾಗಿತ್ತು, ರುಚಿಯಾಗಿತ್ತು ಉಪ್ಪಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ನನ್ನ ಮೊದಲನೆಯ ವಿಡಿಯೋ ಆಗಿರೋದ್ರಿಂದ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ, ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.